ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಭಾರತದ ಇತಿಹಾಸ, ಅದಕ್ಕೆ ಪೀಠಿಕೆ ಮತ್ತು ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳು ಯಾವ ರೀತಿ ಪ್ರಭಾವ ಬೀರಿದ್ದಾವೆ ಅನ್ನುವಂಥ ವಿಷಯದ ಬಗ್ಗೆ ನಾವು ಚರ್ಚಿಸಿದ್ವಿ. Dear students, in our previous class we were discussed about the various names of India and the geographical extension from times immemorial, as well as the physical features or the geographical features of India and how they influenced the Indian history. In today's class we are going to discuss about the special features of Indian history. ಇಂದಿನ ಈ ತರಗತಿಯಲ್ಲಿ ನಾವು ಭಾರತದ ಇತಿಹಾಸದ ವಿಶಿಷ್ಟ ಅಥವಾ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ನಮಗೆ ಅಧ್ಯಯನಕ್ಕೆ ಒಂದು 7 ಅಂಶಗಳನ್ನು ನೀಡಿದ್ದಾರೆ. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಬಗ್ಗೆ ಒಂದು 7 ಅಂಶಗಳನ್ನು ನಿಗದಿಪಡಿಸಿದ್ದಾರೆ. ಅವುಗಳನ್ನು ನಾವು ಒಂದೊಂದಾಗಿ ವಿವರವಾಗಿ ನೋಡ್ತಾ ಹೋದರೆ there are around 7 points which describes how the Indian history has special characteristics. Among them we will discuss one by one in this class. So first one is continuity of civilization and culture. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ, ಇದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಪೈಕಿ ಮೊದಲನೆಯದು. ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಅಂಡ್ ಕಲ್ಚರ್, ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ನಾವು ಪ್ರಥಮ PUC ಯಲ್ಲಿ ನಾಗರಿಕತೆ ಅಂದರೆ ಏನು, ಸಂಸ್ಕೃತಿ ಅಂತ ಅಂದರೆ ಏನು ಅನ್ನುವಂಥ ಅಂಶಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಭಾರತ ದೇಶಕ್ಕೆ ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸ ಇದೆ. ಎಲ್ಲಿಯೂ ಕೂಡ ಅದಕ್ಕೆ ಅಡೆತಡೆಗಳಾಗಲಿ ಬ್ರೇಕಪ್ಗಳಾಗಲಿ ಆಗಿಲ್ಲ ಅಂತಕ್ಕಂಥದ್ದು. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ದೇಶಗಳ ಇತಿಹಾಸದಲ್ಲಿ ಗ್ಯಾಪ್, ಕಂದಕ ಅಥವಾ ಒಂದು ನಿರ್ದಿಷ್ಟ ಘಟನೆ ಆದ ಅಥವಾ ಒಂದು ನಿರ್ದಿಷ್ಟ ವರ್ಷಗಳಾದ ನಂತರ ಮಧ್ಯದಲ್ಲಿ ಕಂಟಿನ್ಯೂಟಿ ಲಿಂಕ್ ಇಲ್ಲದೆ ಇರುವಂತಹ ಸನ್ನಿವೇಶವನ್ನು ನಾವು ನೋಡ್ತೇವೆ. ಹಾಗಿಲ್ಲ, ಭಾರತದ ಇತಿಹಾಸದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರತೆಯನ್ನು ಕಾಯ್ದುಕೊಂಡಿದೆ. ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸ ಭಾರತದ್ದಾಗಿದೆ. ಇಟ್ ಹ್ಯಾಸ್ ಅರೌಂಡ್ 4000 years continuous history. This is the main special feature of Indian history. And second one, that is evolution in phases, ಸ್ತರಬದ್ಧ ವಿಕಾಸ. ಸ್ತರಬದ್ಧ ವಿಕಾಸ ಅಂದರೆ ಭಾರತದ ಇತಿಹಾಸ ಅಥವಾ ಭಾರತದ ನಾಗರಿಕತೆ ವಿವಿಧ ಹಂತ, ವಿವಿಧ ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳನ್ನು ಮಾಡಿಕೊಂಡು ಅಭಿವೃದ್ಧಿ ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಇದು ಭಾರತದ ಇತಿಹಾಸದ ಒಂದು ವಿಶಿಷ್ಟ ಲಕ್ಷಣ ಅನ್ನುವಂಥ ಅರ್ಥದಲ್ಲಿ ನಾವು ಅದನ್ನು ಗಮನಿಸಬೇಕಾಗತ್ತೆ. ಅಂದರೆ ಇತಿಹಾಸ ಪೂರ್ವ ಕಾಲದಿಂದ ಶಿಲಾಯುಗ, ಲೋಹಯುಗ ಮುಗಿದಾದ ಮೇಲೆ ಇತಿಹಾಸ ಕಾಲ ಏನು ಪ್ರಾರಂಭ ಆಗುತ್ತೆ
ಆ ಇತಿಹಾಸ ಕಾಲ ಅಂದರೆ ಲೋಹಯುಗ, ಅದರಲ್ಲೂ ಕಂಚಿನ ಯುಗದಿಂದ ಏನು ನಮ್ಮ ಭಾರತದ ಇತಿಹಾಸ ಸಿಂಧೂ ನಾಗರಿಕತೆಯನ್ನು ನಾವು ನೋಡ್ತಾ ಇದ್ದೀವಿ. ಆ ಸಿಂಧೂ ನಾಗರಿಕತೆಯಿಂದ ವೇದಗಳ ಕಾಲದ ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆಯಿಂದ ಇಸ್ಲಾಮಿಕ್ ಇನ್ಫ್ಲೂಯೆನ್ಸ್, ಆ ಇಸ್ಲಾಮಿಕ್ ಪ್ರಭಾವದಿಂದ ಕ್ರೈಸ್ತ ಪ್ರಭಾವ, ಈ ರೀತಿಯಾಗಿ ಒಂದು ಸ್ತರಬದ್ಧ ಅಂದರೆ ಒಂದು ಫೇಸಸ್, ಒನ್ ಫೇಸ್, ನಂತರದ ಹಂತ, ಅನಂತರದ ಹಂತ, ಈ ರೀತಿಯಾಗಿ ಸ್ತರಬದ್ಧವಾದಂತಹ ವಿಕಾಸ ಆಗಿರುವುದನ್ನು ಭಾರತದ ಇತಿಹಾಸದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಐ ಮೀನ್ ಟು ಸೇ ಈಸ್ India's civilization has developed in various stages and phases with necessary improvements. Particularly, it has a connecting chain of events from Indus to Vedic civilization, Vedic to Islamic influence, and Islamic to Christian influence likewise. ಹಾಗಾಗಿ ಭಾರತದ ಇತಿಹಾಸದ ಮತ್ತೊಂದು ವಿಶಿಷ್ಟ ಲಕ್ಷಣ ಏನು ಅಂತಂದರೆ ಸ್ತರಬದ್ಧ ವಿಕಾಸ. ದ ಯೆಟ್ ಅನದರ್ ಸ್ಪೆಷಲ್ ಫೀಚರ್ ಆಫ್ ಇಂಡಿಯನ್ ಹಿಸ್ಟರಿ ಈಸ್ ಎವಲ್ಯೂಷನ್ ಇನ್ ಫೇಸಸ್. ನೆಕ್ಸ್ಟ್ ವಿ ಕಮ್ ಟು ಫಾರಿನ್ ಇನ್ವೇಷನ್ಸ್, ವಿದೇಶಿ ದಾಳಿಗಳು ಅನ್ನುವಂಥ ಅಂಶವನ್ನು ನಾವು ನೋಡೋಣ. ಸ್ನೇಹಿತರೆ, ಜಗತ್ತಿನ ಇತಿಹಾಸದಲ್ಲಿ ಬಹುಶಃ ಭಾರತದ ಮೇಲೆ ಜರುಗಿದಂತಹ ಅಥವಾ ಭಾರತದ ಮೇಲೆ ಆದಂತಹ ವಿದೇಶಿ ಆಕ್ರಮಣಗಳು ಅಥವಾ ವಿದೇಶಿ ದಾಳಿಗಳು ಬೇರೆ ಯಾವ ದೇಶದ ಮೇಲೆ ಆಗಿಲ್ಲವೇನೋ ಎಂದರೆ ಅತಿಶಯೋಕ್ತಿಯಾಗಲಾರದು. ಇದಕ್ಕೆ ಕಾರಣ ಭಾರತದ ಸಮೃದ್ಧತೆ, ಶ್ರೀಮಂತಿಕೆ ಮತ್ತು ಭಾರತೀಯರ ಔದಾರ್ಯ. ನೋಡೋಣ ಭಾರತದ ಮೇಲೆ ಯಾಕೆಲ್ಲ ವಿದೇಶಿ ದಾಳಿಗಳು ಆದವು ಅನ್ನೋದು ಇಲ್ಲಿ ನಮ್ಮ ಚರ್ಚಿತ ವಿಷಯವಲ್ಲ. ಆದರೆ ಭಾರತದ ಇತಿಹಾಸದ ಇನ್ನೊಂದು ವಿಶಿಷ್ಟ ಲಕ್ಷಣ ಏನು ಅಂದರೆ ವಿದೇಶಿ ದಾಳಿಗಳು. ಯೆಟ್ ಅನದರ್ ಸ್ಪೆಷಲ್ ಫೀಚರ್ ಆಫ್ ಇಂಡಿಯನ್ ಹಿಸ್ಟರಿ ಈಸ್ ಫಾರಿನ್ ಇನ್ವೇಷನ್ಸ್. ನಮ್ಮ ದೇಶದ ಮೇಲೆ ಗ್ರೀಕರು ದಾಳಿ ಮಾಡಿದರು, ಪರ್ಷಿಯನ್ನರು, ನಂತರ ಹೂಣರು, ನಂತರ ಶಕರು, ಆನಂತರ ಅರಬ್ಬರು, ಆನಂತರ ಟರ್ಕರು, ಆನಂತರ ಕುಶಾನರು, ಆನಂತರ ಅಫ್ಘಾನರು, ಆನಂತರ ಮೊಘಲರು, ಆನಂತರ ಅಂದರೆ ದೆಹಲಿ ಸುಲ್ತಾನರು, ನಂತರ ಮೊಘಲರು, ಆನಂತರ ಬ್ರಿಟಿಷರು. ಈ ರೀತಿಯಾಗಿ ನಿರಂತರವಾದಂತಹ ವಿದೇಶಿ ಆಕ್ರಮಣಗಳನ್ನು ನಾವು ಈ ಭಾರತದ ಇತಿಹಾಸದಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಶೇಷ ಸಂಗತಿ ಏನಪ್ಪಾ ಅಂದರೆ, ಇಂತಹ ವಿದೇಶಿ ದಾಳಿಗಳಿಗೆ ಮೊದಲು ಉತ್ತರ ಭಾರತವು ತೆರೆದುಕೊಂಡಿತು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ದಕ್ಷಿಣ ಭಾರತದ ಇತಿಹಾಸಕ್ಕೆ ಹೋಲಿಸಿದಾಗ ಏನು ವಿದೇಶಿ ದಾಳಿಗಳಿಂದ ದಕ್ಷಿಣ ಭಾರತವು ದೂರ ಇತ್ತು, ಸುರಕ್ಷಿತವಾಗಿತ್ತು ಅಂತಕ್ಕಂಥದ್ದು. ಅಂದರೆ ವಿದೇಶಿ ದಾಳಿಗಳು ಉತ್ತರ ಭಾರತದ ಮೇಲೆ ಮೇಲಿಂದ ಮೇಲೆ ಆಗಿದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಒಂದು ವಿಶಿಷ್ಟವಾದಂತಹ ನಾಗರಿಕತೆ ಮತ್ತು ಸಂಸ್ಕೃತಿ ಬೆಳೆಯುವುದಕ್ಕೆ ಸಾಧ್ಯವಾಗಿತ್ತು ಅಂತಕ್ಕಂಥದ್ದು. ಮತ್ತೊಂದು ವಿಶೇಷ ಸಂಗತಿ ಏನು ಅಂತಂದರೆ, ಈ ಎಲ್ಲ ವಿದೇಶೀಯರು ಭಾರತ ದೇಶದ ಸಂಸ್ಕೃತಿಯ ಮೇಲೆ ಪ್ರಭಾವವನ್ನು ಬೀರಿದರು, ಸಾಂಸ್ಕೃತಿಕ ಕೊಡುಕೊಳ್ಳುವ ವ್ಯವಹಾರ ನಡೀತು. ಆ ಮೂಲಕ ನಮ್ಮ ದೇಶದ ಸಂಸ್ಕೃತಿ, ನಾಗರಿಕತೆ ಶ್ರೀಮಂತಗೊಂಡಿತು. ಇದಕ್ಕೆ ಅಪವಾದ ಅಂತಂದರೆ ಆ ನಂತರ ಬರ್ತಕ್ಕಂತಹ ಬ್ರಿಟಿಷರು ಅಥವಾ ಇಂಗ್ಲಿಷರು. 300 ವರ್ಷಗಳಿಗೂ ಮೀರಿ ನಮ್ಮ ದೇಶದ ಮೇಲೆ ಅವರು ಆಧಿಪತ್ಯ ಸ್ಥಾಪನೆ ಮಾಡಿ ಆಡಳಿತ ನಡೆಸಿದಾಗ್ಯೂ ಕೂಡ ಬ್ರಿಟಿಷರು ಎಂದು ಭಾರತೀಯರಾಗಲಿಲ್ಲ, ಭಾರತದ ಸಂಸ್ಕೃತಿಯೊಂದಿಗೆ ವಿಲೀನಗೊಳ್ಳಲಿಲ್ಲ. ಅವರು ತಮ್ಮ ಪ್ರತ್ಯೇಕತೆಯನ್ನು ಸದಾ ಕಾಯ್ದುಕೊಂಡರು. ಆದರೆ ಉಳಿದ ಈ ವಿದೇಶಿಯರಾಗಿ ಹೋಲಿಸಿದರೆ ಗ್ರೀಕರು ನಮ್ಮ ದೇಶದ ಶ್ರೀಮಂತಿಕೆಯನ್ನು ಅಂದರೆ ಶ್ರೀಮಂತಗೊಳಿಸಿದರು. ಅಂದರೆ ಸಾಂಸ್ಕೃತಿಕ ವಿನಿಮಯ ನಡೆಯಿತು, ಕೊಡುಕೊಳ್ಳುವಂತಹ ಕಲ್ಚರಲ್ ಇಂಟರ್ಚೇಂಜ್ ಆಕ್ಟಿವಿಟೀಸ್ ವರ್ ಹ್ಯಾಪೆಂಡ್ ಅಂತಕ್ಕಂಥದ್ದು. ಹಾಗೆಯೇ ಪರ್ಷಿಯನ್ನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾನರು ಮತ್ತು ಅಫ್ಘಾನರು, ಈ ಎಲ್ಲ ದಾಳಿಗಳಿಂದ ಭಾರತದ ಸಾಂಸ್ಕೃತಿಕ ವಿನಿಮಯ ಆಗಿ ಸಂಸ್ಕೃತಿ ಶ್ರೀಮಂತಗೊಳ್ಳುವುದಕ್ಕೆ ಸಾಧ್ಯವಾಯಿತು ಅಂತಕ್ಕಂಥದ್ದು. ನಂತರ 4ನೇ ಸಂಗತಿಗೆ ಬರ್ತಾ ಇದ್ದೀವಿ. ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ, ಡಾಮಿನೆಂಟ್ ಅಂಡ್ ಟಾಲರೆಂಟ್ ಹಿಂದೂ ಫೇತ್.
ಸ್ನೇಹಿತರೆ, ನಾವು ಈಗ ತಾನೇ ನೋಡಿದ್ವಿ, ಅನಾದಿ ಕಾಲದಿಂದಲೂ ಕೂಡ ಭಾರತದ ಮೇಲೆ ಇಷ್ಟೆಲ್ಲ ವಿದೇಶಿಯರು ದಾಳಿ ಮಾಡಿದರು ಅಂತಕ್ಕಂಥದ್ದು. ಆ ದಾಳಿಗಳು ಅನೇಕ ಉದ್ದೇಶಗಳನ್ನು ಒಳಗೊಂಡಿತ್ತು. ಆಕ್ರಮಣ, ಕೊಳ್ಳೆ ಹೊಡೆಯೋದು, ಧರ್ಮವನ್ನು ಮೇಲೇರುವುದು, ಅಂದರೆ ಅವರ ಧರ್ಮವನ್ನು ಪ್ರಚಾರ ಮಾಡೋದು, ಈ ಎಲ್ಲ ಉದ್ದೇಶಗಳನ್ನು ಒಳಗೊಂಡು ಆ ದಾಳಿಗಳು ನಡೆದಿದ್ದನ್ನು ನಾವು ಗಮನಿಸಬೇಕು. ಹಾಗೆ ನೋಡಿದರೆ ಇಂದಿಗೂ ಕೂಡ ಭಾರತದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಈ ಹಿಂದೂ ಧರ್ಮದ ಮೂಲವನ್ನು ನಾವು ಸಿಂಧೂ ನಾಗರಿಕತೆಯವರೆಗೆ ಕೊಂಡೊಯ್ಯಬಹುದು. ಸಿಂಧೂ ನಾಗರಿಕತೆಯ ಲಕ್ಷಣಗಳಲ್ಲಿ ನಾವು ಹಿಂದೂ ಧರ್ಮದ ಕುರುಹುಗಳನ್ನು, ಹಿಂದೂ ಧರ್ಮದ ಅವಶೇಷಗಳನ್ನು ಕಾಣಬಹುದಾಗಿದೆ. ಅವಶೇಷ ಅಂದರೆ ಬಹುಶಃ ಅಷ್ಟು ಸರಿಯಾದ ಶಬ್ದ ಅಲ್ಲವೇನೋ. ಹಿಂದೂ ಧರ್ಮದ ಅಸ್ತಿತ್ವವನ್ನು ನಾವಲ್ಲಿ ಸಿಂಧೂ ನಾಗರಿಕತೆಯ ಕಾಲದಿಂದಲೂ ಸಹ ನೋಡಬಹುದು. ಮಾತೃದೇವತೆಯ ಆರಾಧನೆ, ಪಶುಪತಿಯ ಆರಾಧನೆ, ಏನು ಅಲ್ಲಿ ದೊರೆತಕ್ಕಂತಹ ಮುದ್ರೆಗಳು, ಆಧಾರಗಳು, ಕುರುಹುಗಳು ಸಿಕ್ಕಿದವಲ್ಲ, ಹಿಂದೂ ಧರ್ಮದ ಎಂಟಿಕ್ವಿಟಿ ಪ್ರಾಚೀನತೆಯನ್ನು ನಾವು ಸಿಂಧೂ ನಾಗರಿಕತೆಯವರೆಗೂ ಕೂಡ ಕೊಂಡೊಯ್ಯಬಹುದು. ಅಲ್ಲಿಂದ ಪ್ರಾರಂಭವಾಗಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಂತಹ, ಅಂದರೆ ಸಾಮಾನ್ಯ ಶಕಪೂರ್ವ ದಾಳಿನೂ ಬಂತು ಮತ್ತು ಇಲ್ಲಿಯೇ ಹುಟ್ಟಿರ್ತಕ್ಕಂಥ ಧರ್ಮಗಳು ಆದವು. ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಿಂದ ಜೈನ ಧರ್ಮ ಹಿಂದೂ ಧರ್ಮಕ್ಕೆ ಪ್ರಬಲ ಪ್ರತಿಭಟನೆಯನ್ನು, ಪ್ರತಿರೋಧವನ್ನು ಒಡ್ಡಿತು. ಹಾಗೆಯೇ ಬೌದ್ಧ ಧರ್ಮ ಹಿಂದೂ ಧರ್ಮಕ್ಕೆ ತೀವ್ರವಾದಂತಹ ಸ್ಪರ್ಧೆಯನ್ನು ನೀಡಿತು. ಕಾಲಾನಂತರದಲ್ಲಿ ಇಸ್ಲಾಂ ಹಿಂಸಾ ಮಾರ್ಗದಿಂದಾದರೂ ಕೂಡ ಹಿಂದೂ ಧರ್ಮೀಯರ ಮೇಲೆ ಇಸ್ಲಾಮನ್ನು ಹೇರುವಂತಹ ಪ್ರಯತ್ನಗಳು ನಡೆದವು. ಆ ನಂತರದಲ್ಲಿ ಕ್ರೈಸ್ತರು, ಅದಾದ ನಂತರ ಹುಟ್ಟುಕೊಂಡಿರ್ತಕ್ಕಂತಹ ಉಪಧರ್ಮಗಳು, ಏನು ಬುಡಕಟ್ಟು ಧರ್ಮಗಳು, ಬುಡಕಟ್ಟು ಆಚರಣೆಗಳು, ಇವೆಲ್ಲವುಗಳು ಕೂಡ ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಮಾರಕವಾಗಿ ಪರಿಣಮಿಸಿದ್ದರೂ ಕೂಡ ಹಿಂದೂ ಧರ್ಮ ತನ್ನ ಸ್ವತಂತ್ರ ಅಸ್ತಿತ್ವ, ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿಕೊಂಡು ಬಂದಿರುವುದಕ್ಕೆ ಸಾಧ್ಯ ಆಗಿದ್ದರೆ ಅದಕ್ಕೆ ಕಾರಣ ಆ ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ಸಹಿಷ್ಣುತಾಭಾವ, ಟಾಲರೆನ್ಸ್, ಎಲ್ಲವನ್ನೂ ಸಹಿಸಿಕೊಳ್ಳುವುದು. ಅದು ಹೇಗೆ ಸಾಧ್ಯ? ಹಿಂದೂ ಧರ್ಮದ ಒಂದು ಪ್ರಮುಖ ಏನು ತತ್ವ ಅಥವಾ ಹಿಂದೂ ಧರ್ಮದ ಒಂದು ಇದು ವಸುದೈವಕ ಕುಟುಂಬಕಂ. ಹಿಂದೂ ಧರ್ಮದ ಒಂದು ಅಪ್ರೋಚ್ ಏನಿದೆ, ಒಂದು ಔಟ್ಲುಕ್ ಏನಿದೆ, ಒಂದು ಏನು ಮನದಾಳದ ಮಾತು ಏನಿದೆ ಅಂತಂದರೆ, ಇಡೀ ಭೂಮಿಯ ಒಂದು ಕುಟುಂಬ, ವಸುಧೈವಕ, ವಸುಧಾ ಭೂಮಿ, ಕುಟುಂಬಕಂ, ನಂದಷ್ಟೇ ಒಂದು ಕುಟುಂಬ ಅಲ್ಲ, ನಮ್ಮ ಊರಿನದಷ್ಟೇ ಒಂದು ಕುಟುಂಬ ಅಲ್ಲ, ಈ ಇಡೀ ಜಗತ್ತೇ ಒಂದು ಕುಟುಂಬ ಇದ್ದ ಹಾಗೆ ಅನ್ನುವಂತಹ ತತ್ವದಲ್ಲಿ ನಂಬಿಕೆ ಹೊಂದಿರತಕ್ಕಂತಹ ಹಿಂದೂ ಧರ್ಮ, ಆ ಧರ್ಮದ ಸಹಿಷ್ಣುತಾ ಭಾವ. ಅಷ್ಟೇ ಅಲ್ಲ, ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂತಹ ತತ್ವದಲ್ಲಿ ನಂಬಿಕೆ ಇರುವಂತಹ ಧರ್ಮ. ಎಲ್ಲರೂ ಸುಖವಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನಿರಬೇಕು ಅನ್ನುವಂತಹ ತತ್ವ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂತಹ ತತ್ವದಲ್ಲಿ ಪ್ರಬಲ ನಂಬಿಕೆಯನ್ನು ಹೊಂದಿರತಕ್ಕಂತಹ ಹಿಂದೂ ಧರ್ಮದ ಸಹಿಷ್ಣುತಾ ಭಾವದಿಂದಾಗಿ ಈ ದೇಶದಲ್ಲಿ ಹಿಂದೂಗಳು ಅಷ್ಟೇ ಜೀವಿಸ್ತಾ ಇಲ್ಲ, ಹಿಂದೂಗಳ ಜೊತೆಗೆ ಜೈನರು ಇದ್ದಾರೆ, ಬೌದ್ಧರು ಇದ್ದಾರೆ, ಸಿಖ್ಖರು, ಮುಸಲ್ಮಾನರು, ಕ್ರೈಸ್ತರು, ಪಾರ್ಸಿಗಳು, ಇತರ ಬುಡಕಟ್ಟು ಧರ್ಮದ ನಂಬಿಕೆಯ ಆಚರಣೆಗಳ ಒಂದು ಅಸ್ತಿತ್ವವನ್ನು ಹಿಂದೂ ಧರ್ಮದ ಒಟ್ಟೊಟ್ಟಿಗೆ ನೋಡುವುದಕ್ಕೆ ಸಾಧ್ಯವಾಗಿದೆ. ಬಿಕಾಸ್ ಆಫ್ ದಿ ಟಾಲರೆಂಟ್ ಹಿಂದೂಯಿಸಮ್, there are many religious people living harmoniously in this India. Apart from Hindus, Jainas are also there, Buddhists, Sikhs, Muslims, Christians, Parsis, several tribal faiths, so on and so forth. This was possible because of the dominant as well as a tolerant Hinduism. ಹೀಗಾಗಿ ಈ ಒಂದು ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮವು ಏನು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಮತ್ತೊಂದು ಸಂಗತಿ ಆಗುತ್ತೆ. ಇನ್ನು 4ನೇ ವಿಚಾರಕ್ಕೆ ಬರ್ತಾ ಇದ್ದೀವಿ. ಕಾಂಟ್ರಿಬ್ಯೂಷನ್ಸ್ ಟು ದಿ ವರ್ಲ್ಡ್, ಜಗತ್ತಿಗೆ ಕೊಡುಗೆಗಳು.
ಭಾರತ ಐಹಿಕ, ಆಧ್ಯಾತ್ಮಿಕ, ತತ್ವಜ್ಞಾನಿಕ, ಬೌದ್ಧಿಕ ಮುಂತಾದ ಕ್ಷೇತ್ರಗಳಲ್ಲಿ ಅತ್ಯುನ್ನತವಾದಂತಹ ಪ್ರಗತಿಯನ್ನು ಸಾಧಿಸಿತ್ತು. ಆದ್ದರಿಂದ ಆ ಪ್ರಗತಿಯಿಂದ ಪ್ರೇರಿತರಾಗಿಯೂ ಕೂಡ ನಮ್ಮ ದೇಶದ ಮೇಲೆ ದಾಳಿಗಳಾಗಿದ್ದವು ಅನ್ನುವಂಥ ಅಂಶವನ್ನು ನಾವು ಗಮನಿಸಬಹುದು. ಇರಲಿ, ಭಾರತ ಮಾನವನ ಜೀವನದ ವಿವಿಧ ಆಯಾಮಗಳಿಗೆ ಸಂಬಂಧಪಟ್ಟ, ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಅಮೂಲ್ಯವಾದಂತಹ ಕೊಡುಗೆಗಳನ್ನು ನೀಡಿದೆ ಭಾರತ. ಹಾಗೆ ನೋಡಿದರೆ ಸಾಹಿತ್ಯ ಕ್ಷೇತ್ರಕ್ಕೆ, ತತ್ವಜ್ಞಾನ, ಸಂಗೀತ, ನೃತ್ಯ ಪ್ರಕಾರ, ಕಲೆ ಮತ್ತು ವಾಸ್ತುಶಿಲ್ಪ, ಮೂರ್ತಿಶಿಲ್ಪ, ವಿಜ್ಞಾನ, ಯೋಗ, ಔಷಧ ಅಥವಾ ವೈದ್ಯಕೀಯ ಕ್ಷೇತ್ರ, ಗಣಿತಶಾಸ್ತ್ರ, ಖಗೋಳ, ಶಿಕ್ಷಣ, ಆಯುರ್ವೇದ, ಮುಗಿಯೋದಿಲ್ಲ ಇದು ಪಟ್ಟಿ. ಇಂಡಿಯಾ ಹ್ಯಾಸ್ contributed immensely to the different fields such as literature, philosophy, music, dance, architecture, sculpture, science, yoga, medicine, mathematics, astronomy, education, ayurveda. List does not ends. It goes on. ಉದಾಹರಣೆಗೆ ಏನು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಸ್ಮಾರಕಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದರೆ, ಕೋಟೆಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು, ಗೋರಿ ಮತ್ತು ಸಮಾಧಿಗಳು, ಗುಹೆಗಳು, ಕೊತ್ತಲಗಳು, ಪಟ್ಟಿ ಮುಗಿಯೋದಿಲ್ಲ. ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ವಾಸ್ತುಶಿಲ್ಪದ ಪ್ರತೀಕಗಳಾದ ಈ ಸ್ಮಾರಕಗಳಿಂದ ಆಕರ್ಷಿತರಾಗಿ ಅನೇಕ ವಿದೇಶಿಯರು ನಮ್ಮ ದೇಶದ ಮೇಲೆ ಪ್ರವಾಸ ಬಂದರು, ಯಾತ್ರಿಗಳಾಗಿ ಬಂದರು, ದಾಳಿಕೋರರಾಗಿ ಬಂದರು, ವ್ಯಾಪಾರಿಗಳಾಗಿ ಬಂದರು, ವಿದ್ಯಾರ್ಥಿಗಳಾಗಿ ಬಂದರು. ನಂತರ ಭಾರತದ ಕೆಲವೊಂದು ಐತಿಹಾಸಿಕ ಸ್ಥಳಗಳು, ಅದರಲ್ಲೂ ಮುಖ್ಯವಾಗಿ ಸುಮಾರು 30ಕ್ಕಿಂತ ಹೆಚ್ಚು ಸ್ಥಳಗಳನ್ನು ವಿಶ್ವಸಂಸ್ಥೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್, ನೀವು ಫಸ್ಟ್ ಇಯರ್ನಲ್ಲಿ ಓದಿದ್ರಿ ಇದನ್ನು. ವಿಶ್ವಸಂಸ್ಥೆ ಭಾರತದ 30ಕ್ಕೂ ಹೆಚ್ಚು ಐತಿಹಾಸಿಕ ಸ್ಥಳಗಳನ್ನು ಜಾಗತಿಕ ಪಾರಂಪರಿಕ ತಾಣ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಗುರುತಿಸಿದೆ. ಅವುಗಳ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದೆ. ಉದಾಹರಣೆಗೆ ರಾಜಸ್ಥಾನದ ಗಿರಿದುರ್ಗಗಳು, ಖಜುರಾಹೋ ದೇವಾಲಯಗಳು, ಕೋನಾರ್ಕ್ ದೇವಾಲಯ, ತಾಜ್ ಮಹಲ್ ಕಟ್ಟಡ, ಜಂತರ್ ಮಂತರ್, ಗಯಾ, ಸಾಂಚಿ, ಅಜಂತ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮಧುರೈ, ಕಂಚಿ, ಮಹಾಬಲಿಪುರಂ, ಗೋವಾದಲ್ಲಿರ್ತಕ್ಕಂಥ ಚರ್ಚ್ಗಳು, ಪಟ್ಟಿ ಮುಂದುವರಿಯುತ್ತೆ. ಇದಕ್ಕೆ ಸಾಧ್ಯವಾಗಿದ್ದು ಭಾರತದ ಶ್ರೀಮಂತ ಇತಿಹಾಸ. ಆ ಇತಿಹಾಸದ ಶ್ರೀಮಂತಿಕೆಯೇ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದು ಅನ್ನುವಂಥದ್ದು. ಹಾಗಾಗಿ ಮುಂದಿನ ಕ್ಷೇತ್ರ ನಾವು ನೋಡೋದಾದರೆ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂಸ್ತಾನಿ ಪ್ರಕಾರ, ಕರ್ನಾಟಿಕ್ ಸಂಗೀತ ಇವು ಜಗದ್ವಿಖ್ಯಾತಗೊಳಿಸುವಂತೆ ಮಾಡಿರ್ತಕ್ಕಂತಹ ಒಂದು ಕೊಡುಗೆ ಭಾರತದ್ದು ಅಂದರೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಹಾಗೆಯೇ ಇನ್ನು ನೃತ್ಯ ಪ್ರಕಾರಗಳಾಗಿರ್ತಕ್ಕಂತಹ ಭರತನಾಟ್ಯ, ಕಥಕ್ಕಳಿ ಅಥವಾ ಕಥಕ್, ಕುಚಿಪುಡಿ, ಮೋಹಿನಿಯಟ್ಟಂ, ಯಕ್ಷಗಾನ, ಇನ್ನೂ ಪಟ್ಟಿ ಇದೆ. ಇಂತಹ ಜಗದ್ವಿಖ್ಯಾತ ನೃತ್ಯ ಪ್ರಕಾರಗಳನ್ನು ಈ ಜಗತ್ತಿಗೆ ನೀಡಿರ್ತಕ್ಕಂಥದ್ದು ಕೂಡ ಭಾರತವೇ. ಮುಗಿಲಿಲ್ಲ, ಗಣಿತಶಾಸ್ತ್ರಕ್ಕೆ ಶೂನ್ಯದ ಕೊಡುಗೆ ನೀಡಿರ್ತಕ್ಕಂತಹದ್ದೇ ಭಾರತ. ಶೂನ್ಯವಿಲ್ಲದ ಗಣಿತವನ್ನು ಊಹಿಸಿಕೊಳ್ಳುವುದಕ್ಕೂ ಅಸಾಧ್ಯ. ಇಟ್ ಈಸ್ ಇಂಪಾಸಿಬಲ್ ಟು ಇಮ್ಯಾಜಿನ್ mathematics without zero. That zero was contributed by our ancestors. ನಮ್ಮ ಪೂರ್ವಜರು, ನಮ್ಮ ಗಣಿತಶಾಸ್ತ್ರಜ್ಞರು, ಪ್ರಾಚೀನ ಭಾರತದ ಗಣಿತಶಾಸ್ತ್ರಜ್ಞರು ಜಗತ್ತಿನ ಗಣಿತ ಕ್ಷೇತ್ರಕ್ಕೆ ಜೀರೋ ಅನ್ನುವಂತಹ, ಶೂನ್ಯ ಅನ್ನುವಂತಹ ಕೊಡುಗೆಯನ್ನು, ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಆ ಶೂನ್ಯ ಗಣಿತಕ್ಕೆ ಪರಿಪೂರ್ಣತೆಯನ್ನು ತಂದಿದೆ ಅಂತಂಥದ್ದು. ಹಾಗೆಯೇ ದಶಮಾಂಶ ಪದ್ಧತಿ, ಡೆಸಿಮಲ್ ಸಿಸ್ಟಮ್, ಈ ಜಗತ್ತಿಗೆ ದಶಮಾಂಶ ಪದ್ಧತಿಯನ್ನು ಪರಿಚಯ ಮಾಡಿಕೊಟ್ಟಿದ್ದು ಭಾರತ ಅಂತ ಹೇಳುವುದರಲ್ಲಿ ಹೆಮ್ಮೆ ಇದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ ಸ್ನೇಹಿತರೆ,
ಶೈಕ್ಷಣಿಕ ಮತ್ತು ಬೌದ್ಧಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ರಿ, ಮಧ್ಯಯುಗದಲ್ಲಿ ಅಥವಾ ಪ್ರಾಚೀನ ಯುಗದಿಂದ ಮಧ್ಯಯುಗದವರೆಗೂ ಕೂಡ ಇಡೀ ಜಗತ್ತು ಕತ್ತಲೆಯಲ್ಲಿ, ಅಂದರೆ ಕತ್ತಲೆಯ ಯುಗ ಅಂತೇಳಿ ಫಸ್ಟ್ ಇಯರ್ನಲ್ಲಿ ಓದಿದ್ವಲ್ಲ ಮಧ್ಯಯುಗವನ್ನು, ಆ ಕತ್ತಲೆಯಲ್ಲಿ ನರಳಾಡ್ತಾ ಇದ್ದಾಗೆ ಪ್ರಾಚೀನ ಕಾಲದಲ್ಲಿಯೇ ಭಾರತದಲ್ಲಿ ಶೈಕ್ಷಣಿಕ, ಬೌದ್ಧಿಕ, ಆಧ್ಯಾತ್ಮಿಕ, ತತ್ವಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿದ್ದು ಅನ್ನುವುದಕ್ಕೆ ಕಾರಣ ನಳಂದ ವಿಶ್ವವಿದ್ಯಾಲಯ ಈ ಎಲ್ಲ ಕ್ಷೇತ್ರಗಳಿಗೆ ಕೊಡುಗೆಯನ್ನು ನೀಡ್ತಾ ಇತ್ತು, ಶಿಕ್ಷಣ ಪ್ರಚಾರ ಮಾಡ್ತಾ ಇತ್ತು ಅಂತಕ್ಕಂಥದ್ದು. ಹಾಗೆಯೇ ತಕ್ಷಶಿಲಾ ವಿಶ್ವವಿದ್ಯಾಲಯ, ಉಜ್ಜಯಿನಿ, ಪ್ರಯಾಗ, ವಿಕ್ರಮಶಿಲಾ, ಕಾಶಿ, ಕಂಚಿ ಮುಂತಾದಂತಹ ಶೈಕ್ಷಣಿಕ ಕೇಂದ್ರಗಳು ಜಗತ್ತಿಗೆ ಭಾರತದಲ್ಲಿ ಶೈಕ್ಷಣಿಕ ಪ್ರವರ್ಧಮಾನಕ್ಕೆ ತಮ್ಮ ಕೊಡುಗೆಯನ್ನು ನೀಡ್ತಾ ಇದ್ವು. ಆ ಮೂಲಕ ಅದು ಜಗತ್ತಿಗೂ ಕೂಡ ಅದರ ಪರಿಮಳ ಹಬ್ತಾ ಇತ್ತು ಅಂತಕ್ಕಂಥದ್ದು. ಹಾಗೆಯೇ ಯೋಗ ಮತ್ತು ಆಯುರ್ವೇದ ಇವು ಮಾನವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಮಹತ್ವವನ್ನು ಪಾತ್ರ ವಹಿಸ್ತಾ ಇದ್ದೇವೆ. ಅಂತಹ ಯೋಗ ಮತ್ತು ಆಯುರ್ವೇದವನ್ನು ಈ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ್ದು ಭಾರತ. ನಿಮಗೆ ಗೊತ್ತಿದೆ, ಮೊನ್ನೆ ಜೂನ್ 21 ಜಾಗತಿಕ ಯೋಗ ದಿನಾಚರಣೆ, ವರ್ಲ್ಡ್ ಯೋಗ ಡೇ ನೋಡಿದ್ವಿ ನಾವು. ಆ ಯೋಗದ ಪ್ರಯೋಜನಗಳು, ಆ ಯೋಗದ ವರದಾನವನ್ನು ಯಾರಾದರೂ ಕೊಟ್ಟಿದ್ರೆ ಈ ಜಗತ್ತಿಗೆ ಅದು ಭಾರತ, ಅದು ಭಾರತೀಯರು ಅಂತಕ್ಕಂಥದ್ದು. ಹಾಗೆ ಆಯುರ್ವೇದ, ಹಾಗೆಯೇ ಇನ್ನು ಚರಕ, ಸುಶ್ರುತ ಅಂತಕ್ಕಂತಹ ಪ್ರಾಚೀನ ವೈದ್ಯಶಾಸ್ತ್ರಜ್ಞರು, ಇಂತಹ ಅನೇಕ ಕೊಡುಗೆಗಳನ್ನು ಭಾರತ ಈ ಜಗತ್ತಿಗೆ ನೀಡಿದೆ. ಆ ಒಂದು ಕೊಡುಗೆಗಳು ಅಮೂಲ್ಯವಾದಂತಹವು ಅನ್ನುವಂಥ ಅರ್ಥದಲ್ಲಿ ನಾವು ನೋಡ್ಬೋದು. ಮುಂದೆ 5ನೇ ಪಾಯಿಂಟ್ ಮುಂದುವರೆದು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಪೈಕಿ 6ನೇಯದು ವಿದೇಶೀಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ. ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ. ಇಂಡಿಯಾ ಆಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್. ಯಾಕೆ ಈ ಭಾರತ ವಿದೇಶಿಯರಿಗೆ ಆಕರ್ಷಿತವಾಗಿತ್ತು? ಬಿಕಾಸ್ ಆಫ್ ಇಟ್ಸ್ ಫರ್ಟೈಲ್ ಲ್ಯಾಂಡ್, ಫಲವತ್ತಾದ ಭೂಮಿ. ಸೊ ಫಲವತ್ತಾದ ಭೂಮಿ ಆದರೆ ಸಮೃದ್ಧ ಕೃಷಿ ಚಟುವಟಿಕೆ, ಮಾನವನ ಜೀವನಕ್ಕೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳ ಯಥೇಷ್ಟ ಲಭ್ಯತೆ, ಅವೈಲಬಿಲಿಟಿ ಆಫ್ ಬೇಸಿಕ್ ನೀಡ್ಸ್ ಟು ಮ್ಯಾನ್ಕೈಂಡ್. ಅದರಿಂದಾಗಿ ಹ್ಯೂಜ್ ವೆಲ್ತ್, ಅಪಾರ ಶ್ರೀಮಂತಿಕೆ, ಅಮೂಲ್ಯ ವಸ್ತುಗಳು, ಮುತ್ತು, ರತ್ನ, ಪಚ್ಚೆ, ಹವಳ, ವಜ್ರ, ವೈಢೂರ್ಯ, ಆನೆದಂತ, ಶ್ರೀಗಂಧ, ಮಸಾಲ ಸಾಂಬಾರ್ ಪದಾರ್ಥಗಳು, ಈ ಎಲ್ಲವುಗಳಿಂದಾಗಿ ಜೊತೆಗೆ ಸುಂದರ ತಾಣಗಳು, ಭಾರತದಲ್ಲಿರ್ತಕ್ಕಂಥ ಸುಂದರ ತಾಣಗಳು ಮತ್ತು ಗಿರಿಧಾಮಗಳು, ಹಿಮಾಲಯ ಪರ್ವತಗಳು, ಕಾಶ್ಮೀರ ಕಣಿವೆಗಳು, ರಾಷ್ಟ್ರೀಯ ಉದ್ಯಾನವನಗಳು, ಸಮುದ್ರದ ತೀರಗಳು, ಐತಿಹಾಸಿಕ ಸ್ಮಾರಕಗಳು, ತಾಜ್ ಮಹಲ್ ಅಂತೇಳಿ ಹೇಳಿದೆ, ಪಟ್ಟದಕಲ್ಲು ಅಂತೇಳಿ ಹೇಳಿದೆ, ಬೇಲೂರು, ಹಳೇಬೀಡು, ವಿಜಯನಗರ, ಹಂಪಿ, ಇಂತಹ ಸ್ಥಳಗಳು ಅವರನ್ನು ಅಟ್ರ್ಯಾಕ್ಟ್ ಮಾಡಿದವು ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಮತ್ತು ಬೇರೆ ಬೇರೆ ಸನ್ನಿವೇಶಕ್ಕೆ ಅನುಗುಣವಾಗಿ ಅನ್ವಯ ಆಗುತ್ತೆ ಅನ್ನುವಂಥದ್ದು. ಯಾರ್ಯಾರು ಬಂದು ನಮ್ಮ ದೇಶಕ್ಕೆ ಪ್ರಾರಂಭದಿಂದ ಅಂದರೆ ಅನಾದಿ ಕಾಲದಿಂದ, ಪ್ರಾಚೀನ ಕಾಲದಿಂದ ದಾಳಿಕಾರರು, ಇನ್ವೈಡರ್ಸ್, ಭಾರತದಲ್ಲಿ ತತ್ವಜ್ಞಾನವನ್ನು, ಆಧ್ಯಾತ್ಮಿಕತೆಯನ್ನು, ಶಿಕ್ಷಣವನ್ನು ಕಲಿಯುವ ಉದ್ದೇಶದಿಂದ ವಿದ್ಯಾರ್ಥಿಗಳಾಗಿ ಕೆಲವರು ಬಂದರು. ಭಾರತದ ಬೌದ್ಧ ಧರ್ಮ, ಜೈನ ಧರ್ಮ, ಹಿಂದೂ ಧರ್ಮಗಳನ್ನು ತಿಳಿದುಕೊಳ್ಳುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ, ಹತ್ತಿರದಿಂದ ನೋಡುವುದಕ್ಕೆ ಕೆಲವರು ಬಂದರು. ಈ ಶ್ರೀಮಂತಿಕೆ ಇದನ್ನು ಲಾಭವಾಗಿ ಪರಿವರ್ತಿಸಿಕೊಳ್ಳುವುದಕ್ಕೆ ವ್ಯಾಪಾರಿಗಳು ಬಂದರು.
ಈ ರೀತಿಯಾಗಿ ವಿವಿಧ ವರ್ಗದ ಜನರು ಭಾರತದತ್ತ ಆಕರ್ಷಿತರಾಗಿದ್ದರು ಅನ್ನುವಂಥದ್ದು. ಯಾರ್ಯಾರು ಬಂದರು? ಅಲೆಕ್ಸಾಂಡರ್ ಮಹಾಶಯ, ಗ್ರೀಕರು ಏನು ಜಗತ್ತನ್ನೇ ಗೆಲ್ಲಬೇಕು ಎನ್ನುವ ಹಂಬಲ, ಹಾಗಾಗಿ ಭಾರತದವರೆಗೆ ಬಂದ. ಸಿಂಧೂ ನದಿಯವರೆಗೆ ಬಂದಿದ್ದ. ಸಿಂಧೂ ನದಿಯನ್ನು ದಾಟಿ ಪ್ರದೇಶ ಅಂದರೆ ಹಿಂಟರ್ಲ್ಯಾಂಡ್ನಲ್ಲಿ ಬರೋದಕ್ಕೆ ಅವನ ಸೈನಿಕರ ಸಹಕಾರ ಇರಲಿಲ್ಲ. ಅದು ಅಲ್ಲದೆ ಒಳಗಡೆ ಅಂದರೆ ಭಾರತದ ಭೂಪ್ರದೇಶದ ಒಳಗಡೆ ಬಂದಾಗ ಅಲ್ಲಿ ಮೌರ್ಯ ಸಾಮ್ರಾಜ್ಯ ಇದೆ, ಅಲ್ಲಿ ಬಲವಾದ ಸೈನ್ಯ ಇದೆ, ಬಲಿಷ್ಠ ಸೈನ್ಯ ಇದೆ. ಇಂಥ ಎಲ್ಲ ಕಾರಣಗಳಿಗಾಗಿ ಆ ದಾಳಿಯನ್ನು ಅಲ್ಲಿಗೆ ಮೊಟಕುಗೊಳಿಸಲಾಯಿತು ಅನ್ನುವಂಥದ್ದನ್ನು ನಾವು ಫಸ್ಟ್ ಇಯರ್ನಲ್ಲಿ ನೋಡಿದ್ದೀವಿ. ಗ್ರೀಕರು ಬಂದರು, ಪರ್ಷಿಯನ್ನರು ಬಂದರು, ಅಫ್ಘಾನರು ಬಂದರು, ಚಂಗೀಸ್ ಖಾನ್ ಮಂಗೋಲರು ಬಂದರು, ಯುರೋಪಿಯನ್ನರು, ಪೋರ್ಚುಗೀಸರು ಭೌಗೋಳಿಕ ಅನ್ವೇಷಣೆಗಳು ಅನ್ನುವಂಥ ಪಾಠದಲ್ಲಿ ನಾವು ನೋಡಿದ್ವಿ. ಪ್ರಥಮ PUCಯಲ್ಲಿ ಪೋರ್ಚುಗೀಸರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ಹಾಲೆಂಡ್ ದೇಶದವರು ಬಂದರು ಮತ್ತು ಬ್ರಿಟಿಷರು ಬಂದರು. ಈ ರೀತಿಯಾಗಿ ಪ್ರಪಂಚದ ಹೆಚ್ಚು ಕಡಿಮೆ ಎಲ್ಲ ಭಾಗದಿಂದ ಭಾರತದ ಮೇಲೆ ಆಕ್ರಮಣಗಳು ನಡೆದಿದ್ದವು ಅನ್ನುವಂಥ ಅಂಶವನ್ನು ಗಮನಿಸಬಹುದಿಲ್ಲಿ. ಹೀಗಾಗಿ ಇಂತಹ ಎಲ್ಲ ಕಾರಣಗಳಿಗಾಗಿ ಇಂತಹ ಎಲ್ಲ ವರ್ಗದ ಜನರು, ಇಂತಹ ದೇಶಗಳ ಮತ್ತು ಪ್ರದೇಶಗಳ ಜನರು ಭಾರತದ ಮೇಲೆ ಭಾರತದ ಈ ಎಲ್ಲ ಸಂಗತಿಗಳಿಂದಾಗಿ ಆಕರ್ಷಿತರಾಗಿ ಮತ್ತು ಭೇಟಿಯನ್ನು ನೀಡಿದರು. ಅವರ ಭೇಟಿ ಮತ್ತೆ ಬೇರೆ ಬೇರೆ ಕೋನದಿಂದ ಪ್ರಯೋಜನಕಾರಿಯಾಗಿದೆ, ನಷ್ಟವೂ ಆಗಿದೆ. ಇತಿಹಾಸದ ಸತ್ಯ ಎರಡನ್ನೂ ಜೀರ್ಣಿಸಿಕೊಳ್ಳಬೇಕು. ಅವರ ತಿಳುವಳಿಕೆ, ಅವರ ವಿಜ್ಞಾನ ನಮಗೆ ಕೊಟ್ಟರು, ನಮ್ಮ ಸಂಸ್ಕೃತಿಯನ್ನು ಅವರು ಸ್ವೀಕಾರ ಮಾಡಿದರು, ಕೊಡುಕೊಳ್ಳುವ ವ್ಯವಹಾರ ನಡೀತು. ಆ ಮೂಲಕ ಮಾನವನ ಅಂದ್ರೇನು ನಾಗರಿಕತೆ ಮತ್ತು ಸಂಸ್ಕೃತಿ ಶ್ರೀಮಂತಗೊಂಡಿತು ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನಂತರ 7ನೇ ಸಂಗತಿ, ವಿವಿಧತೆಯಲ್ಲಿ ಏಕತೆ. ಯುನಿಟಿ ಇನ್ ಡೈವರ್ಸಿಟಿ. ಇವೆಲ್ಲವುಗಳ ಜೊತೆಗೆ ಭಾರತದ ಇತಿಹಾಸದ ಮತ್ತೊಂದು ವಿಶಿಷ್ಟ ಲಕ್ಷಣ ಏನು ಅಂದರೆ ಅನೇಕ ವೈವಿಧ್ಯತೆಗಳಿದ್ದಾವೆ ಭಾರತದಲ್ಲಿ. ಎಂತೆಂತಹ ವೈವಿಧ್ಯತೆಗಳಿದ್ದಾವೆ? ಪ್ರಾಕೃತಿಕ ವೈವಿಧ್ಯತೆ ಅಥವಾ ಭೌಗೋಳಿಕ ವೈವಿಧ್ಯತೆ ಇದೆ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ಇದೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಇದೆ, ಆರ್ಥಿಕ ವೈವಿಧ್ಯತೆ ಇದೆ. ಪಟ್ಟಿ ಬೆಳೆಯುತ್ತೆ. ಆ ವೈವಿಧ್ಯತೆಗಳ ನಡುವೆಯೇ ಒಂದು ಏಕತೆಯನ್ನು ಸಾಧಿಸಿಕೊಂಡು ಬಂದಿರತಕ್ಕಂಥದ್ದು ಭಾರತದ ಇತಿಹಾಸದ ವೈಶಿಷ್ಟ್ಯ. ಏನು ಹಾಗಿದ್ರೆ ಭಾರತ ಭೌಗೋಳಿಕವಾಗಿ ಏಕರೂಪದಲ್ಲಿ ಇಲ್ಲ, ಏಕಪ್ರಕಾರವಾಗಿ ಇಲ್ಲ. ಅತ್ಯಂತ ತಂಪಾದ ಸಿಯಾಚಿನ್ ಪ್ರದೇಶವೂ ಭಾರತದಲ್ಲಿದೆ, ಉಷ್ಣ ಮರುಭೂಮಿಗಳೂ ಭಾರತದಲ್ಲಿದ್ದಾವೆ, ಹಿಮದಿಂದ ಆವೃತವಾದಂತಹ ಹಿಮಾಲಯ ಪರ್ವತವೂ ನಮ್ಮಲ್ಲಿದೆ, ನಿತ್ಯ ಹರಿದ್ವರ್ಣ ಕಾಡುಗಳು ನಮ್ಮಲ್ಲಿದ್ದಾವೆ, ವಿಶಾಲ ಬಯಲುಗಳು ಇದ್ದಾವೆ, ಪ್ರಸ್ಥಭೂಮಿಗಳು ಇದ್ದಾವೆ, ಕಡಲ ತೀರಗಳು ಇದ್ದಾವೆ, ವಿವಿಧ ಬಗೆಯ ವೈವಿಧ್ಯಮಯವಾದಂತಹ ಸಸ್ಯ ಮತ್ತು ಪ್ರಾಣಿ ಸಂಕುಲವೂ ಕೂಡ ಇಲ್ಲಿದೆ. ಬೇರೆ ದೇಶಗಳ ಭೌಗೋಳಿಕ ಸನ್ನಿವೇಶವನ್ನು ನಾವು ಗಮನಿಸಿದಾಗ ಕೇವಲ ದಟ್ಟ ಕಾಡುಗಳಿಂದ ಕೂಡಿದಂತಹ ಅಮೆಜಾನ್ ಪ್ರದೇಶವನ್ನು ನಾವು ನೋಡಬಹುದು. ಇಂಗ್ಲೆಂಡ್ನಂತಹ ದೇಶ ಸಮುದ್ರದಿಂದ ಆವೃತವಾಗಿರ್ತಕ್ಕಂತಹ ಸಂಗತಿಯನ್ನು ನಾವು ನೋಡಬಹುದು. ಅಂದರೆ ಪ್ರಾಕೃತಿಕವಾಗಿ ವೈವಿಧ್ಯಮಯ ಅಂಶಗಳನ್ನು ಭಾರತ ಒಳಗೊಂಡಿದೆ ಅನ್ನೋದು ನನ್ನ ಮಾತಿನ ಅರ್ಥ. ಬೆಟ್ಟಗಳಿದ್ದಾವೆ, ಪರ್ವತಗಳಿದ್ದಾವೆ, ಕಾಡುಗಳಿದ್ದಾವೆ, ಬಯಲುಗಳಿದ್ದಾವೆ, ನದಿಗಳಿದ್ದಾವೆ, ಸಮುದ್ರ ತೀರಗಳಿದ್ದಾವೆ, ಏನುಂಟು ಏನಿಲ್ಲ. ಹಾಗಾಗಿ ಭಾರತ ಭೌಗೋಳಿಕವಾಗಿ ವೈವಿಧ್ಯಮಯ ಸನ್ನಿವೇಶವನ್ನು ಒಳಗೊಂಡಿದೆ. ಇದು ಭಾರತದ ಇತಿಹಾಸದ ಒಂದು ವಿಶಿಷ್ಟ ಲಕ್ಷಣ. ಎರಡನೇ ಸಂಗತಿ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ. ನಮ್ಮ ದೇಶದಲ್ಲಿ ಅನೇಕ ಜನಾಂಗ ಅಂದರೆ ಮಿಶ್ರ ಜನಾಂಗಗಳ ಸಂಸ್ಕೃತಿ ನಮ್ಮದು. ಅನೇಕ ಭಾಷೆಗಳನ್ನು ಮಾತನಾಡುವಂತಹ ದೇಶ ನಮ್ಮದು. ಭಾರತದಲ್ಲಿ ದ್ರಾವಿಡ ಜನಾಂಗ, ನೀಗ್ರೋ ಜನಾಂಗ, ಮಂಗೋಲಿಯನ್, ಆಲ್ಫಾಯಿನ್ ಮುಂತಾದ ಮಿಶ್ರ ಜನಾಂಗದವರು ಇಲ್ಲಿ ವಾಸಿಸ್ತಾ ಇದ್ದಾರೆ. ಸುಮಾರು 1600ಕ್ಕಿಂತ ಹೆಚ್ಚು ಭಾಷೆಗಳನ್ನು ಮಾತನಾಡುವ ಜನರು ನಾವಿದ್ದೀವಿ.
ವಿವಿಧ ಬಗೆಯಲ್ಲಿ ವೈವಿಧ್ಯಮಯವಾದಂತಹ ಒಂದು ಜನಾಂಗಗಳು ಭಾಷೆಗಳು ಇರುವಂತಹ ಸನ್ನಿವೇಶವನ್ನು ಭಾರತದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಇದು ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆಯನ್ನು ಒಳಗೊಂಡಿರ್ತಕ್ಕಂತಹ ದೇಶ. ಅದು ಒಂದು ಭಾರತದ ಇತಿಹಾಸದ ಒಂದು ವಿಶಿಷ್ಟ ಲಕ್ಷಣ. ನಂತರ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಭಾರತ ದೇಶ ಅನೇಕ ಧರ್ಮಗಳ, ಅನೇಕ ಜಾತಿಗಳ, ವಿವಿಧ ಪಂಥಗಳ, ನಂಬಿಕೆಗಳ, ಪದ್ಧತಿಗಳ, ಭಾಷೆಗಳ, ಜನಾಂಗಗಳ ಪ್ರಭೇದ. ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಏನು ಭಾರತವನ್ನು ಈ ಎಲ್ಲ ಕಾರಣಗಳಿಂದಾಗಿ ಭಾರತವನ್ನು ಸಾಮಾಜಿಕ ಸಂಗ್ರಹಾಲಯ ಅಥವಾ ಸಾಮಾಜಿಕ ವ್ಯವಸ್ಥೆಗಳ ಸಂಗ್ರಹಾಲಯ, ಇಟ್ ಈಸ್ ಎ ಮ್ಯೂಸಿಯಂ ಆಫ್ ಸೋಷಿಯಲ್ ಸಿಸ್ಟಮ್ಸ್ ಅನ್ನುವಂತಹ ಅನ್ವರ್ಥ ನಮ್ಮ ಭಾರತಕ್ಕೆ ಬಂದಿದೆ. ಆಹಾರದಲ್ಲಿ ವೈವಿಧ್ಯತೆ ಇದೆ. ಉತ್ತರ ಭಾರತದವರು ಗೋಧಿ ಬೆಳೆ ಹೆಚ್ಚಿನ ಅಂದರೆ ಗೋಧಿಯ ಆಹಾರ ಧಾನ್ಯ ಬಳಸಿದರೆ, ದಕ್ಷಿಣ ಭಾರತದಲ್ಲಿ ರಾಗಿ ಮತ್ತು ಜೋಳದ ಆಹಾರ ಧಾನ್ಯಗಳನ್ನು ನಾವು ಗಮನಿಸ್ತೇವೆ. ಉಡುಗೆ ತೊಡುಗೆಗಳು, ಅದರಲ್ಲೂ ವೈವಿಧ್ಯತೆ. ಇಂತಹ ಅನೇಕ ಸಾಮಾಜಿಕ ವೈವಿಧ್ಯತೆಗಳನ್ನು, ಜನಾಂಗೀಯ ಸಾಮಾಜಿಕ ವೈವಿಧ್ಯತೆಗಳನ್ನು ನೋಡ್ತೀವಿ. ಇನ್ನು ಧಾರ್ಮಿಕವಾಗಿ ನಾವು ಮಾತನಾಡೋದಾದರೆ ಸಮಾಜದಲ್ಲಿ ಇನ್ನೂ ಅನೇಕ ಸಂಗತಿಗಳಿದ್ದಾವೆ. ಕೆಲವು ಮಾತೃಪ್ರಧಾನ ಕುಟುಂಬಗಳಿದ್ದಾವೆ, ಕೆಲವು ಪಿತೃಪ್ರಧಾನ ಕುಟುಂಬಗಳಿದ್ದಾವೆ, ಕೆಲವು ಏಕಪತ್ನಿತ್ವ ಆಚರಣೆ ಇರುವ ಸಮಾಜಗಳಿದ್ದಾವೆ, ಬಹುಪತ್ನಿತ್ವ ಆಚರಣೆ ಇರ್ತಕ್ಕಂತಹ ಸಮಾಜಗಳಿದ್ದಾವೆ, ಬಹುಪತಿತ್ವ ಆಚರಣೆ ಇರ್ತಕ್ಕಂತಹ ಸಮಾಜಗಳಿದ್ದಾವೆ. ಈ ರೀತಿಯಾಗಿ ಸಾಮಾಜಿಕ ವೈವಿಧ್ಯತೆಯನ್ನು ನಾವು ನೋಡ್ತೇವೆ. ಇನ್ನು ಧಾರ್ಮಿಕ ವೈವಿಧ್ಯತೆಯ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಭಾರತದಲ್ಲಿ 4 ಪ್ರಧಾನ ಧರ್ಮಗಳಾದಂತಹ, 4 ಮಹಾನ್ ಧರ್ಮಗಳಾದಂತಹ ಹಿಂದೂ, ಜೈನ, ಬೌದ್ಧ, ಕ್ರೈಸ್ತ, ಇಸ್ಲಾಂ, ಜೈನ, ಸಿಖ್ ಮುಂತಾದ ಧರ್ಮಗಳ ಆಚರಣೆಯನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಈ ಎಲ್ಲ ಧರ್ಮಗಳಲ್ಲಿ 4 ಧರ್ಮಗಳು ಅಂದರೆ ಹಿಂದೂ, ಜೈನ, ಬೌದ್ಧ ಮತ್ತು ಸಿಖ್ ಧರ್ಮಗಳು ಭಾರತದಲ್ಲಿ ಜನಿಸಿದ್ದು ಒಂದು ವಿಶೇಷ. ಈ ಎಲ್ಲ ಕಾರಣಗಳಿಂದಾಗಿ ಆ ಎಲ್ಲ ಧರ್ಮೀಯರು ತಮ್ಮ ನಂಬಿಕೆಗಳು ಅಂದರೆ ಜೈನ ಧರ್ಮೀಯರು, ಕ್ರೈಸ್ತ ಧರ್ಮೀಯರು, ಬೌದ್ಧ ಧರ್ಮೀಯರು, ಹಿಂದೂ ಧರ್ಮೀಯರು, ಇಸ್ಲಾಂ ಧರ್ಮೀಯರು ತಮ್ಮ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಬೇರೆ ಧರ್ಮೀಯರು ಅವರ ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಂಡು ಸಂತೋಷವನ್ನು ಪಡೆಯುವುದನ್ನು ನಾವು ನೋಡ್ಬೋದು ಭಾರತದ ಸಂಸ್ಕೃತಿಯಲ್ಲಿ, ಭಾರತದ ಇತಿಹಾಸದಲ್ಲಿ. ಹಿಂದೂಗಳ ಹೋಳಿ ಹಬ್ಬವನ್ನು ಮಹಮ್ಮದೀಯರು, ಕ್ರೈಸ್ತರು, ಸಿಖ್ಖರು ಎನ್ನದ ಹಾಗೆ ಎಲ್ಲರೂ ಆಚರಣೆ ಮಾಡ್ತೇವೆ. ಕ್ರೈಸ್ತರ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತರನ್ನು ಅಷ್ಟೇ ಅಲ್ಲದೆ ಉಳಿದ ಹಿಂದೂಗಳು, ಮುಸಲ್ಮಾನರು, ಜೈನರು ಆ ಒಂದು ಕ್ರಿಸ್ಮಸ್ ಹಬ್ಬದ ಸಂತೋಷದಲ್ಲಿ ಪಾಲ್ಗೊಳ್ತಾರೆ. ಹಾಗೆಯೇ ಇಸ್ಲಾಂ ಧರ್ಮದ ಅನೇಕ ಆಚರಣೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಮೊಹರಂನಂತಹ ಆಚರಣೆಯನ್ನು ಮಹಮ್ಮದೀಯರ ಜೊತೆಗೆ ಹಿಂದೂಗಳು ಕೂಡ ಪಾಲ್ಗೊಂಡು ಸಂಭ್ರಮದಿಂದ ಅದನ್ನು ಆಚರಣೆ ಮಾಡ್ತಾರೆ. ಈ ರೀತಿಯಾಗಿ ಅನೇಕ ಧರ್ಮಗಳ, ಅನೇಕ ಆಚರಣೆಗಳ, ಅನೇಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯ ಭಾರತ ಎಂದರೆ ಅತಿಶಯೋಕ್ತಿಯಾಗಲಾರದು ಅಂತಕ್ಕಂಥದ್ದು. ಇನ್ನು ಆರ್ಥಿಕ ವೈವಿಧ್ಯತೆಯ ಬಗ್ಗೆ ಮಾತನಾಡೋದಾದರೆ, ಆರ್ಥಿಕ ವೈವಿಧ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಪ್ರಾಚೀನ ಕಾಲದಿಂದಲೂ ಇತಿಹಾಸದ ಉದ್ದಕ್ಕೂ ಭಾರತದಲ್ಲಿ ಆರ್ಥಿಕ ಅಸಮಾನತೆ ನಾವು ಕಾಣಬಹುದಾಗಿದೆ. ಕಾರಣ ಇಷ್ಟೇ, ಸಂಪನ್ಮೂಲಗಳು ಅಸಮಾನವಾಗಿ ಹಂಚಿಕೆಯಾಗಿವೆ. ಒಂದು ಕಡೆ ಶ್ರೀಮಂತಿಕೆ ಇದ್ದರೆ ಮತ್ತೊಂದು ಕಡೆ ಬಡತನ ಇದೆ. ಕೆಲ ಪ್ರದೇಶಗಳು ಅತ್ಯಂತ ಅಭಿವೃದ್ಧಿ ಹೊಂದಿದ್ರೆ ಇನ್ನು ಕೆಲವು ಪ್ರದೇಶಗಳು ಯಾವುದೇ ಅಭಿವೃದ್ಧಿಯನ್ನು ಹೊಂದದೆ ಹಿಂದುಳಿದಿರುವುದನ್ನು ನಾವು ನೋಡಬಹುದಾಗಿದೆ. ಹೀಗಾಗಿ ತುಲನಾತ್ಮಕವಾಗಿ ಈ ನಗರ ಮತ್ತು ಗ್ರಾಮೀಣ ಸಂಸ್ಕೃತಿಯನ್ನು ನಾವು ತುಲನಾತ್ಮಕವಾಗಿ ನೋಡಿದಾಗ ನಗರಗಳು ಅಭಿವೃದ್ಧಿ ಹೊಂದಿದ ಪ್ರದೇಶಗಳಿಗೆ ಉದಾಹರಣೆಯಾದರೆ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದ ಪ್ರದೇಶಗಳಿಗೆ ಉದಾಹರಣೆಯಾಗಿ ನಿಲ್ತವೆ. ಹೀಗಾಗಿ ನಮಗೆ ಆರ್ಥಿಕ ವೈವಿಧ್ಯತೆ ಅನ್ನುವಂಥ ಅಂಶವನ್ನು ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಹೀಗಾಗಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಇಲ್ಲಿಯವರೆಗೆ ಪಟ್ಟಿ ಮಾಡಿರ್ತಕ್ಕಂತಹ ಈ 7 ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಮಿತ್ರರೇ, ಇಷ್ಟು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಬಗೆಗೆ ಚರ್ಚಿಸಬಹುದಾದ ಸಂಗತಿ. ಹಾಗೇನಾದರೂ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಬಗೆಗೆ ಪರೀಕ್ಷೆಯಲ್ಲಿ ನಿಮಗೆ ಏನಾದರೂ ಕೇಳಿದರೆ 5 ಅಂಕದ ಪ್ರಶ್ನೆಯಾಗಿರುತ್ತದೆ. ಇದು ಗಮನ ಇಟ್ಟು ಅರ್ಥ ಮಾಡಿಕೊಂಡು ಓದಿಕೊಳ್ಳ್ರಿ.
ಸಂಗತಿಗಳು ತತ್ವಜ್ಞಾನದ ಬೆಳವಣಿಗೆಗೆ ಕಾರಣವಾಗಿದೆ. ಮಹಾನ್ ಸಾಮ್ರಾಜ್ಯಗಳ ಉಗಮಕ್ಕೆ ಕಾರಣವಾಗಿದ್ದಾವೆ. ಈ ರೀತಿಯಾಗಿ ಹಿಮಾಲಯದಲ್ಲಿ ಹುಟ್ಟಿ ಪ್ರವಹಿಸುವಂತಹ ಜೀವ ನದಿಗಳು ಉತ್ತರದ ಬಯಲನ್ನು ನಿರ್ಮಿಸಿ ಫಲವತ್ತಾದ ಮಣ್ಣು ಅಲ್ಲಿರ್ತಕ್ಕಂತಹ ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ನೇರವಾಗಿ ಉತ್ತರದ ಬಯಲು, ಪರೋಕ್ಷವಾಗಿ ಹಿಮಾಲಯ ಪರ್ವತಗಳು ಕಾರಣವಾಗಿದ್ದಾವೆ ಸ್ನೇಹಿತರೆ. ಹಾಗೇನೆ ಮುಂದುವರೆದು ನಾವು ಮರುಭೂಮಿಯ ಬಗ್ಗೆ ಮಾತಾಡೋದಾದ್ರೆ, ಆ ಮರುಭೂಮಿ ಮತ್ತು ದಕ್ಷಿಣದಲ್ಲಿರ್ತಕ್ಕಂತಹ ದಟ್ಟ ಕಾಡುಗಳು ಕಷ್ಟ ಸಹಿಷ್ಣುಗಳ ಯುದ್ಧ ಪ್ರಿಯರ ಹೋರಾಟಕ್ಕೆ ಹಿಂಜರಿಯಲಾರದಂತಹ ಧೈರ್ಯ, ಶೌರ್ಯ, ಸಾಹಸಿ ಪ್ರವೃತ್ತಿಯ ಜನರ ಏಳಿಗೆಗೆ, ಜನರ ಉಗಮಕ್ಕೆ ಈ ಒಂದು ಮರುಭೂಮಿಗಳು ಕಾರಣವಾಗಿದೆ. ಉದಾಹರಣೆಗೆ ರಜಪೂತರು ನೆನಪಿರಲಿ ಸ್ನೇಹಿತರೆ. ಮರುಭೂಮಿಯಿಂದ ಆವೃತವಾಗಿರ್ತಕ್ಕಂತಹ ರಾಜಸ್ಥಾನದಂತಹ ಭೂಪ್ರದೇಶಗಳಲ್ಲಿ ಏಳಿಗೆ ಬಂದಂತಹ ರಜಪೂತ ರಾಜ ಸಂಸ್ಥಾನಗಳು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂತಹ ಅನೇಕ ವಿದೇಶಿಯರನ್ನ, ಮಹಮ್ಮದೀಯರನ್ನ ಬಹು ವರ್ಷಗಳವರೆಗೆ ತಡೆದಿದ್ದಕ್ಕೆ ಭಾರತದ ಮೇಲೆ ಮಹಮ್ಮದೀಯರ ಆಕ್ರಮಣ ಆಗುವುದಕ್ಕೆ ತಡವಾಗಿತ್ತು, ಲೇಟ್ ಆಗಿತ್ತು. ಹಾಗೇನಾದ್ರೂ ಆಗಿದ್ರೆ ರಜಪೂತರು ಅಷ್ಟೊಂದು ಕಷ್ಟ ಸಹಿಷ್ಣುಗಳು, ಯುದ್ಧ ಪ್ರಿಯರು, ಹೋರಾಟ ಪ್ರಿಯರು ಆಗಿರದೆ ಹೋಗಿದ್ದರೆ ತುಂಬಾ ಮುಂಚೆನೆ ಭಾರತದ ಮೇಲೆ ವಿದೇಶಿಯರು, ಅನ್ಯ ಧರ್ಮೀಯರ ಆಕ್ರಮಣಗಳು ಆಗಿ ಹೋಗ್ತಾ ಇದ್ವು. ತುಂಬಾ ವರ್ಷಗಳವರೆಗೆ ಮಹಮ್ಮದೀಯ ಆಕ್ರಮಣಗಳು ಆಗದ ಹಾಗೆ, ಭಾರತದ ಮೇಲೆ ಮಹಮ್ಮದೀಯ ಆಕ್ರಮಣಗಳು ಆಗದ ಹಾಗೆ ಯಾರಾದ್ರೂ ತಡೆ ಹಿಡಿದಿದ್ರೆ ಅವರು ರಜಪೂತ ರಾಜಮನೆತನದ ಸಾಮ್ರಾಟರು. ಅದಕ್ಕೆ ಕಾರಣ ಅವರ ಕಷ್ಟ ಸಹಿಷ್ಣುತೆ, ಅವರ ಯುದ್ಧ ಕೌಶಲ್ಯ, ವಾರ್ಲೈಕ್ ಆಟಿಟ್ಯೂಡ್. ಅದಕ್ಕೆ ಕಾರಣ ಮರುಭೂಮಿಯಲ್ಲಿದ್ದಂತಹ ಎಲ್ಲಾ ಸವಾಲುಗಳಿಗೆ ಎದರೊಡ್ಡಿ ಜೀವನವನ್ನು ನಡೆಸಿರ್ತಕ್ಕಂತಹ ಮನೋಧರ್ಮದವರು. ಹೀಗಾಗಿ ಆ ಮರುಭೂಮಿಗಳು ಕೂಡ ಭಾರತದ ಇತಿಹಾಸವನ್ನು ರೂಪಿಸುವಲ್ಲಿ ಪರೋಕ್ಷವಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಿದವೆ. ನಂತರ ನಾವು ನೋಡ್ತಾ ಇದ್ದೀವಿ ಪರ್ವತಗಳು. ನಮಗೆ ಅನೇಕ ಪರ್ವತಗಳ ಹೆಸರುಗಳನ್ನ ನೆನಪು ಮಾಡಿಕೊಳ್ಬಹುದು. ವಿಂಧ್ಯ, ಸಾತ್ಪುರ, ಅರಾವಳಿ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು. ಭಾರತದ ವಿವಿಧ ಭಾಗಗಳಲ್ಲಿ ಏನ್ ನೋಡ್ತಾ ಇದೀವಿ, ಭಾರತವನ್ನ ಎರಡು ಭಾಗಗಳಾಗಿ ವಿಂಗಡಿಸುವುದಕ್ಕೆ ಕಾರಣವಾಗಿರ್ತಕ್ಕಂತಹ ವಿಂಧ್ಯದಿಂದ ಹಿಡಿದು ವಿಂಧ್ಯ ಪರ್ವತ, ಮೇರು ಪರ್ವತ ಅಂತ ಕೂಡ ಕರಿತೀವಿ ನಾವು. ಆ ವಿಂಧ್ಯ ಪರ್ವತದಿಂದ ಆದಿಯಾಗಿ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳವರೆಗೆ. ನಾವು ಪಶ್ಚಿಮ ಘಟ್ಟ ಅಂದ್ರೆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಂತಾನೆ ಹೇಳ್ತೀವಿ. ತಮಿಳುನಾಡಿನಲ್ಲಿರ್ತಕ್ಕಂತಹ ನೀಲಗಿರಿ ಪರ್ವತ ಶ್ರೇಣಿಗಳಂತಾನೆ ಹೇಳ್ತೀವಿ. ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂತಹ ಶೇಷಾಚಲ ಬೆಟ್ಟಗಳು ಅಂದ್ರೆ ತಿರುಪತಿ ಆ ಭಾಗ. ಈ ಎಲ್ಲ ಪರ್ವತ ಶ್ರೇಣಿಗಳು ಭಾರತದ ಇತಿಹಾಸದ ಮೇಲೆ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಬೀರಿದವೆ. ಅಷ್ಟೇ ಅಲ್ಲ, ಭಾರತದ ಆರ್ಥಿಕ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಅಂದ್ರೆ ಅಲ್ಲಿರ್ತಕ್ಕಂತಹ ವಿವಿಧ ಜೀವ ಸಂಕುಲಗಳು, ಸಸ್ಯ ಪ್ರಭೇದಗಳು, ಆರ್ಥಿಕ ಆದಾಯವನ್ನ ತಂದುಕೊಡ್ತಕ್ಕಂತಹ ಸಂಪನ್ಮೂಲಗಳು, ಮತ್ತೆ ಕಾಲ ಕಾಲಕ್ಕೆ ಮಳೆ ಬೀಳುವುದಕ್ಕೆ ಕಾರಣವಾಗುವ ರೀತಿಯಲ್ಲಿ ಎತ್ತರದ ಬೆಟ್ಟಗಳು, ನಿತ್ಯ ಹರಿದ್ವರ್ಣಗಳು, ಆ ವನಗಳು, ಇವೆಲ್ಲವುಗಳಿಂದಾಗಿ ತಂಪಾದ ವಾತಾವರಣ ನಿರ್ಮಾಣ ಆಗಿದೆ. ಕಾಲ ಕಾಲಕ್ಕೆ ಮಳೆ ಬೀಳಿಸುವಂತಹ ದಟ್ಟ ಕಾಡುಗಳಿದ್ದಾವೆ ಮತ್ತು ಭಾರತ ದೇಶದ ಆರ್ಥಿಕತೆಗೆ, ಆ ಮೂಲಕ ಜನಜೀವನಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದವೆ ಅನ್ನುವಂಥದ್ದು. ಹಾಗೇನೆ ದಕ್ಷಿಣದ ಪ್ರಸ್ಥಭೂಮಿ, ದಕ್ಷಿಣ ಭಾರತ. ಇಲ್ಲಿಯೂ ಕೂಡ ಈ ಪರ್ವತಗಳಲ್ಲಿ ಸಹ್ಯಾದ್ರಿ ಪರ್ವತ ಇರಬಹುದು, ವಿಂಧ್ಯ ಪರ್ವತ ಇರಬಹುದು. ಇಂತಹ ಪರ್ವತಗಳಲ್ಲಿ ಹುಟ್ಟುವಂತಹ ನದಿಗಳು
ವರ್ಷ ಪೂರ್ತಿ ಅಲ್ಲದಿದ್ದರೂ ಕೂಡ ಮಳೆಗಾಲದಲ್ಲಿ ತುಂಬಿ ಪ್ರವಹಿಸುವಂತಹ ಕಾರಣದಿಂದಾಗಿ ಇಲ್ಲಿಯೂ ಕೂಡ ಫಲವತ್ತಾದ ಮಣ್ಣು ನಿರ್ಮಾಣವಾಗಿದೆ ದಕ್ಷಿಣದಲ್ಲಿ. ಆ ಫಲವತ್ತಾದ ಮಣ್ಣು ಮಹಾನ್ ಸಾಮ್ರಾಜ್ಯ, ಈ ಎಲ್ಲ ಸಂಗತಿಗಳು ಬರ್ತವೆ. ಏನು? ಸಮೃದ್ಧತೆಗೆ, ಸಿರಿವಂತಿಕೆಗೆ, ಐಹಿಕ, ಆಧ್ಯಾತ್ಮಿಕ, ತತ್ವಜ್ಞಾನ, ಬೇರೆ ಕ್ಷೇತ್ರಗಳ ಉನ್ನತಿ, ರಾಜಕೀಯ ಕ್ಷೇತ್ರದಲ್ಲಿ ಉನ್ನತಿಗೆ ಕಾರಣವಾಗಿರುವುದಷ್ಟೇ ಅಲ್ಲದೆ ಮಹಾ ಸಾಮ್ರಾಜ್ಯಗಳು ಕೂಡ ಏಳಿಗೆಗೆ ಕಾರಣವಾಗಿದೆ. ಪ್ರಾಚೀನ ಕಾಲದಿಂದಲೂ ಮೌರ್ಯರು, ದಕ್ಷಿಣ ಭಾರತ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು. ನಂತರ ಶಾತವಾಹನರು, ಕದಂಬ, ಗಂಗ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ಕಲ್ಯಾಣಿ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ಬಿಜಾಪುರದ ಆದಿಲ್ ಶಾಹಿಗಳು, ಮತ್ತೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂತಹ ಇತರ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಎಲ್ಲವುಗಳು ಕೂಡ ಆ ಒಂದು ದಕ್ಷಿಣ ಭಾರತ, ಆ ಮೂಲಕ ಭಾರತದ ಇತಿಹಾಸ ಸಂಸ್ಕೃತಿಗೆ ಶ್ರೀಮಂತ ಕೊಡುಗೆಗಳನ್ನು ನೀಡಿದವೆ. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಕಲೆ, ವಾಸ್ತುಶಿಲ್ಪ, ಸಂಗೀತ, ಲಲಿತ ಕಲೆ ಮುಂತಾದ ಕ್ಷೇತ್ರಗಳಿಗೆ ಈ ದಕ್ಷಿಣ ಭಾರತವನ್ನ ಕೇಂದ್ರವನ್ನಾಗಿಟ್ಟುಕೊಂಡು ಏಳಿಗೆಗೆ ಬಂದಿರತಕ್ಕಂತಹ ಮಹಾ ಸಾಮ್ರಾಜ್ಯಗಳ ಕೊಡುಗೆ ಅಮೂಲ್ಯವಾದಂತಹದ್ದು, ಅಗಣಿತವಾದಂತಹದ್ದು. ಅಲ್ಲಿ ಒಂದು ವೇಳೆ ಆ ನದಿಗಳಿರಲಿಲ್ಲ, ಅಲ್ಲಿ ಫಲವತ್ತಾದ ಮಣ್ಣು ಇರಲಿಲ್ಲ, ಅಲ್ಲಿ ಜನಜೀವನ ಕಷ್ಟದಾಯಕವಾಗಿತ್ತು ಅಂತಂದ್ರೆ ಅಲ್ಲಿ ಜನಾವಾಸವೇ ಆಗ್ತಾ ಇರಲಿಲ್ಲ, ಮಹಾ ಸಾಮ್ರಾಜ್ಯಗಳ ಏಳಿಗೆಗೆ ಬರ್ತಾ ಇರಲಿಲ್ಲ, ಸಾಂಸ್ಕೃತಿಕ ಪ್ರಗತಿ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗಾಗಿ ಈ ಒಂದು 6 ಸಂಗತಿಗಳ ಪೈಕಿ 5ನೇ ಸಂಗತಿ, ದಕ್ಷಿಣದ ಪ್ರಸ್ಥಭೂಮಿ ಭಾರತದ ಒಂದು ಸಮೃದ್ಧ ಫಲವತ್ತಾದ ಮಣ್ಣು ಸಮೃದ್ಧತೆಗೆ ಕಾರಣವಾಗಿ ಮಹಾ ಸಾಮ್ರಾಜ್ಯಗಳ ಏಳಿಗೆಗೆ ಏನು ನೆಲೆಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಂತರ ನೋಡ್ತಾ ಇದೀವಿ ಕರಾವಳಿಗಳು. ದಕ್ಷಿಣ ಭಾರತದ 3 ಕಡೆ ಸಮುದ್ರಗಳಿಂದ ಆವೃತವಾಗಿರ್ತಕ್ಕಂಥದ್ದು ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಈ ಸಾಗರಗಳ ಅಂಚಿನಲ್ಲಿರ್ತಕ್ಕಂತಹ ಈ ತೀರ ಪ್ರದೇಶ 2 ಕಾರಣಗಳಿಗಾಗಿ ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸಿದೆ. ಭಾರತದ ಇತಿಹಾಸದ ಮೇಲೆ ಪ್ರಭಾವಗೊಳಿಸುವಂತಹ ದೃಷ್ಟಿಯಿಂದ ತುಂಬಾ ಸಮಯದವರೆಗೆ, ಅಂದ್ರೆ ಜಲಮಾರ್ಗವನ್ನ ಸಂಶೋಧಿಸುವುದಕ್ಕಿಂತ ಮುಂಚಿತವಾಗಿ ಅಥವಾ ಜಲಮಾರ್ಗ ಸಾಧ್ಯವಾಗದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಭಾರತವನ್ನ ದಕ್ಷಿಣ ಭಾಗದಿಂದ ಅಥವಾ ಪೂರ್ವ ಭಾಗದಿಂದ ಅಥವಾ ಪಶ್ಚಿಮ ಭಾಗದಿಂದ ಯಾವ ವಿದೇಶಿಯರು ಆಕ್ರಮಣ, ದಾಳಿ, ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲದ ಹಾಗೆ ನೋಡಿಕೊಂಡಿದೆ, ಕಾವಲುಗಾರನಂತೆ ನೋಡಿಕೊಂಡಿದೆ ಈ ಕರಾವಳಿ. ಆನಂತರ ಆಧುನಿಕತೆಯತ್ತ ಮೈ ತೆರೆದುಕೊಂಡ ಮೇಲೆ, ಈ ಮಾನವನ ಜೀವನ ಆಧುನಿಕತೆಯತ್ತ ವಾಲಿದ ಮೇಲೆ ಈ ಸಮುದ್ರ ಮಾರ್ಗಗಳು ದೇಶದ ವಿವಿಧ ದಿಕ್ಕುಗಳಲ್ಲಿರ್ತಕ್ಕಂತಹ ದೇಶ ವಿದೇಶಗಳೊಂದಿಗೆ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುವುದಕ್ಕೆ ಕಾರಣವಾಗಿರುವುದಷ್ಟೇ ಅಲ್ಲದೆ ವಾಣಿಜ್ಯ, ಸಾಂಸ್ಕೃತಿಕ ವಿನಿಮಯಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟು ಸಾಂಸ್ಕೃತಿಕ ಕೊಡುಕೊಳ್ಳುವುದು, ಆರ್ಥಿಕತೆಯ ಪರಸ್ಪರರ ಆರ್ಥಿಕ ಏಳಿಗೆಗೆ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಹೀಗಾಗಿ ಭಾರತದ ಪ್ರಮುಖ ಈ ಭೌಗೋಳಿಕ ಲಕ್ಷಣಗಳು ಏನಿದಾವೆ, ಆ ಎಲ್ಲಾ ಭೌಗೋಳಿಕ ಲಕ್ಷಣಗಳು ತನ್ನದೇ ಆದ ರೀತಿಯಲ್ಲಿ ಭಾರತದ ಇತಿಹಾಸವನ್ನ ರೂಪಿಸುವಲ್ಲಿ ಪಾತ್ರ ವಹಿಸಿದ್ದೇವೆ. ಭಾರತದ ಇತಿಹಾಸದ ಮೇಲೆ ತನ್ನದೇ ಆದಂತಹ ಒಂದು ಪ್ರಭಾವವನ್ನ ಬೀರಿದ್ದೇವೆ ಅಂತ ಹೇಳಬಹುದು.